ನಿಜಾನೇ, ನಾನು ಹಾಗೆ ನಡ್ಕೊಳ್ಳೋದು ತಪ್ಪೇ ಮಾವ. ನೀವು ಹೇಳ್ಕೊಟ್ಟಿರೋ ಪದ್ಧತಿ, ನೀವು ಕಲಿಸಿರೋಂಥ ಸಂಸ್ಕಾರ, ನೀವು ಹೇಳ್ಕೊಟ್ಟಿರೋ ಒಳ್ಳೆತನ ನಾನಿನ್ನೂ ಮರೆತಿಲ್ಲ. ಯಾವತ್ತಿಗೂ ಯಾರ ವಿಷಯದಲ್ಲೂ ನಾನು ತಪ್ಪಾಗಿ ನಡ್ಕೊಂಡಿಲ್ಲ. ಆದ್ರೆ ಬರೀ ಆದ್ಯನ ವಿಷಯದಲ್ಲಿ ಮಾತ್ರ ನನ್ನಿಂದ ಹೀಗಾಗ್ತಾ ಇರೋದು. ನನ್ನ ತಪ್ಪು ನಿಮಗೆ ಕಾಣಿಸ್ತಾ ಇದೆ, ಆದ್ರೆ ಆ ತಪ್ಪು ಅದೆಲ್ಲ ನನಗೆ ಗೊತ್ತಿಲ್ಲದೆ ಆಗ್ತಿರೋದು ಮಾವ. ಆದ್ಯ ಅನ್ನೋ ಹೆಸರು ನನ್ನ ರಕ್ತದಲ್ಲಿ ಬೆರ್ತೋಗಿದೆ. ಆದ್ಯನ್ ರೂಪ ನನ್ನ ಕಣ್ಣನ್ನ ಮುಚ್ಚಿಬಿಟ್ಟಿದ್ದಾನೆ. ಆದ್ಯನ್ ಪ್ರೀತಿ ಈ ಎದೆ ಒಳಗೆ ಅಚ್ಚೆ ಹಾಕ್ದಾಗೆ ಹಾಗೆ ಉಳ್ಕೊಬಿಟ್ಟಿದೆ ಮಾವ. ಅದನ್ನ ಅಳಿಸೋದು ನನ್ನಿಂದ ಅಂತೂ ಸಾಧ್ಯ ಇಲ್ಲ ಮಾವ. ಎಲ್ಲೋ ಒಂದ್ ಕಡೆ ನನ್ನ ಬುದ್ಧಿ ಹೇಳ್ತಾ ಇದೆ, ಆದ್ಯ ನಿನ್ನವಳಲ್ಲ, ಅವಳನ್ನ ಬಯಸೋದು ಒಳ್ಳೆ ಸಂಸ್ಕಾರ ಅಲ್ಲ ಅಂತ. ಆದ್ರೆ ಇನ್ನೊಂದ್ ಕಡೆ ಈ ಮನ್ಸು ಆ ಮಾತನ್ನ ಒಪ್ಕೋತಾ ಇಲ್ಲ ಮಾವ. ಒಬ್ಬ ಮನುಷ್ಯನಾಗ್ ಬೇಕಾದ್ರೆ ಸತ್ ಹೋಗ್ಬಿಡ್ತೀನಿ, ಆದ್ರೆ ನನ್ನ ಮನ್ಸಿಗೆ ನೋವು ಕೊಟ್ಟು ಸಾಯಿಸ್ಕೊಳಕ್ ನನಗಾಗಲ್ಲ ಮಾವ. ಆದ್ಯನ್ ಮದ್ವೆ ಹತ್ರ ಬರ್ತಿದ್ರೆ ನನಗೆ ಸಾವೇ ಹತ್ರ ಬಂದಂಗಿದೆ ಮಾವ. ಅವಳು ಶಾಶ್ವತವಾಗಿ ನನ್ನಿಂದ ದೂರ ಆಗಿ ಹೋಗ್ಬಿಡ್ತಾಳೆ ಅನ್ನೋ ನಿಜ ನನ್ನನ್ನು ಯಾಕೋ ಜೀವ ಸಹಿತ ಇರಕ್ಕೆ ಬಿಡ್ತಿಲ್ಲ. ಅದಕ್ಕೆ ಈ ತರ ಕೆಲ್ಸಗಳನ್ನ ಮಾಡ್ತಿದ್ದೀನಿ. ತಪ್ಪೇ ಮಾವ, ನಾನು ಮಾಡ್ತಿರೋದೆಲ್ಲ ದೊಡ್ಡ ತಪ್ಪು. ನನ್ನಿಂದ ನೀವು ಮಾತು ಕೇಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದು ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪು. ಈ ತಪ್ಪಿಗೆ ಬರೀ ಕಪಾಳಕ್ಕೆ ಹೊಡೆದ್ರೆ ಶಿಕ್ಷೆ ಅಲ್ಲ, ಅದು ಶಿಕ್ಷೆನೇ. ಅಣ್ಣ, ದೊಡ್ಡಪ್ಪ, ಬಿಟ್ಬಿಡಿ ಬಿಟ್ಬಿಡಿ ದೊಡ್ಡಪ್ಪ. ಈ ಶಿಕ್ಷೆನ ನೀವು ಅವನಿಗೆ ಕೊಡ್ತಿರೋ ಹಾಗಿಲ್ಲ, ನಾನು ನೋವು ಅನುಭವಿಸ್ತಿರೋ ಹಾಗಿದೆ. ಬಿಟ್ಬಿಡಿ ದೊಡ್ಡಪ್ಪ, ಪ್ಲೀಸ್ ದೊಡ್ಡಪ್ಪ, ನಿನ್ ಕಾಲಿಗೆ ಬೀಳ್ತೀನಿ. ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ದೊಡ್ಡಪ್ಪ, ಪ್ಲೀಸ್ ದೊಡ್ಡಪ್ಪ ಬಿಟ್ಬಿಡಿ. ಪ್ರೀತಿಸೋದು ತಪ್ಪಾದ್ರೆ ಆ ತಪ್ಪಲ್ಲಿ ನನಗೂ ಕೂಡ ಪಾಲಿದೆ. ನನಗೂ ಶಿಕ್ಷೆ ಕೊಡಿ. ಆದ್ರೆ ಒಂದು ಮಾತ್ರ ನಿಜ, ಪ್ರೀತಿಸಿದವರು ಯಾರೇ ಆಗಿದ್ರು ಮದ್ವೆಯಿಂದ ಮಾತ್ರ ಒಂದಾಗ್ತಾರೆ. ನಿಮ್ಮ ಅನುಮತಿ ಇಲ್ದೇನೆ ನಾನು ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಿಲ್ಲ. ದಯವಿಟ್ಟು ಬಿಟ್ಬಿಡಿ, ನಿಮ್ ಕೈ ಮುಗಿತೀನಿ ದೊಡ್ಡಪ್ಪ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್.
ಏನಿಲ್ಲ, ನನ್ನ ಫ್ರೆಂಡಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ. ನಿಮ್ ಪೊಸಿಷನ್ ನೋಡ್ತಿದ್ರೆ ಏನೋ ಮುಚ್ಚಿಡ್ತಿದ್ದೀರಾ ಅನಿಸ್ತಾ ಇದೆ. ಅಯ್ಯೋ ಹಾಗೇನಿಲ್ಲ ರಾಜಲಕ್ಷ್ಮಿ, ಸ್ವಲ್ಪ ಟೆನ್ಷನ್. ಅಸ್ಮಿತನ ಸೆಲೆಕ್ಟ್ ಮಾಡಿದ್ದು ಶೌರ್ಯನೇ. ಆದ್ರೆ ಅಸ್ಮಿತನ್ ಮದ್ವೆ ಮಾಡ್ಕೊಂಡ್ರೆ ಅವನಿಗೆ ಶ್ರೀಮಂತಿಕೆಯ ವಿಶಾಲವಾದ ಜೀವನ ಸಿಗುತ್ತೆ.